ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ನಾನು ಇವಾಗ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲಲ್ಲಿದ್ದೀನಿ. ನೀವಿಲ್ಲಿ ಗಮನಿಸ್ಬೋದು, ಇದು ಬಂದು ಬಬ್ಯಾ ಅಂತ ಒಂದು ಇಲ್ಲಿ ಮೊಸಳೆ ಇತ್ತು ಹಿಂದೆ 2022 ಅಥವಾ 22ವರೆಗೂ ಅನಿಸುತ್ತೆ. ಅದು ತೀರ್ಕೊಂಡ್ಮೇಲೆ ಇನ್ನೊಂದು ಬೇರೆ ಮೊಸಳೆ ಬಂದು ಇಲ್ಲಿ ಸೇರಿಕೊಂಡಿದೆ. ಇದಕ್ಕೆ ಅವರು ವೆಜಿಟೇರಿಯನ್ ಫುಡ್ಡು ಅನ್ನನ ಪ್ರಸಾದ ರೂಪದಲ್ಲಿ ಉಂಡೆ ಮಾಡಿ ಅದಕ್ಕೆ ಕೊಡ್ತಾಯಿದ್ರು. ಇವಾಗ ಇನ್ನೊಂದು ಮೊಸಳೆ ಬಂದು ಸೇರಿಕೊಂಡಿದೆ. ಈ ಹಳೆ ಈ ಮೊಸಳೆ ಏನು ತೀರ್ಕೊಂತ ಅದನ್ನು ಇಲ್ಲಿ ಅವರು ಮಣ್ಣು ಮಾಡಿದ್ದಾರೆ. ಸೊ ಅವರು ಇಲ್ಲಿ ಹಾಕಿದ್ದಾರೆ ನೋಡಿ, ಬಬಿಯಾ ದೈವೈಕ್ಯವಾದ ಸ್ಥಳ. ಇದು ಟೆಂಪಲ್ದು ಫೋಟೋ. ಮತ್ತು ಮೇಲ್ಗಡೆ ಅನಂತ ಪದ್ಮನಾಭ ಸ್ವಾಮಿ ವಿಗ್ರಹ. ಇದು ಇಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಇರೋದು ಕುಂತಿರೋ ಭಂಗಿಯಲ್ಲಿ. ಇಲ್ಲಿ ನಿಮಗೆ ಸ್ವಲ್ಪ ಝೂಮ್ ಮಾಡಿದ್ದೀನಿ, ಗೊತ್ತಾದರೆ ನೋಡಿ. ಸೊ ಇಲ್ಲಿ ಏನು ಫೇಮಸ್ ಇದೆ ಜಂಬಿಟ್ಟಿಗೆ, ಅದೇ ಜಂಬಿಟ್ಟಿಗೆಯಲ್ಲಿ ಕಟ್ಟಡ ಥರ ಕಟ್ಟಿ ಮಧ್ಯ ಗಿಡಗಳು ಬೆಳೆದಿದೆ. ಮತ್ತು ಇಲ್ಲಿ ನಿಮಗೆ ಕಟ್ಟಡ ಕವರ್ ಆಗುತ್ತೆ. ಬಬಿಯಾ ಮೊಸಳೆ ದೈವಕ್ಕೆ ಆಗಿದೆ. ಇನ್ನೊಂದು ಮೊಸಳೆ ಬಂದು ಸೇರಿಕೊಂಡಿದೆ. ಸೊ ಹಳೆ ಮೊಸಳೆ ನಾನು ನೋಡಿದ್ದೆ ಬಬಿಯಾನ. ಆವಾಗೊಂದ್ಸರಿ ಟೆಂಪಲ್ಗೆ ಬಂದಿದ್ದೆ. ಈಗ 10 ಇಯರ್ಸ್ ಆದಮೇಲೆ ಇವಾಗ ಮತ್ತೆ ಬಂದಿದ್ದೀನಿ. ಬಟ್ ಆ ಹೊಸ ಮೊಸಳೆ ಯಾವ್ದು ಬಂದಿದೆ ಅದು ನನಗೆ ದರ್ಶನ ಆಗಲಿಲ್ಲ. ಹಳೆ ಮೊಸಳೆ ಹಿಂದೆ ಇದ್ದದ್ದು ದರ್ಶನ ಆಗಿತ್ತು. ಸೊ ಇದು ಕೂಡ ಇದೆ. ನೀವು ಇಲ್ಲಿ ಬಂದಾಗ ಇದನ್ನು ಕೂಡ ನೋಡ್ಬೋದು. ಪಾರ್ಕಿಂಗ್ ಲಾಟೆಲ್ಲ ಇರುತ್ತೆ. ಇದು ದೇವಸ್ಥಾನಕ್ಕೆ ಎಂಟ್ರೆನ್ಸಲ್ಲಿ ಇದು ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಸ್ಪಾಟ್ ಇದೆ, ಅಲ್ಲಿದೆ. ರೈಟ್ ಸೈಡ್ಗೂ ಪಾರ್ಕಿಂಗ್ ಸ್ಪಾಟ್ ಇದೆ, ಅಲ್ಲಿ ಹುಡುಕಾಡಬೇಡಿ. ಲೆಫ್ಟ್ ಸೈಡ್ ಪಾರ್ಕಿಂಗ್ ಸ್ಪಾಟಲ್ಲಿ ಬಂದು ಸ್ವಲ್ಪ ನೀವು ಚೂರು ಹಿಂದೆ ಮುಂದೆ ಓಡಾಡಿದ್ರೆ ಸಿಕ್ಬಿಡುತ್ತೆ. ಥ್ಯಾಂಕ್ ಯು.